ನಮಸ್ಕಾರ ಎಲ್ಲರಿಗೂ ಮತ್ತೊಂದಕ್ಕೆ ಸ್ವಾಗತ ಅನ್ಕೋತ ನಾನೇ ನಿಮ್ಮ ಪ್ರೀತಿಯ ರೋಹಿತ್ ಮಳಿರಿ. ಇವತ್ತು ನಾವು ಗಿಚ್ಚಾಗ ರೆಡಿಯಾಗಿ ನಮ್ಮ ಮಾಮನ ಮನೆ ಶಾಂತಿ ಹೊಂಟಿವಿ ರೀ. ಹೋಗೋನು ಬರ್ರಿ. ನಾವು ಹಂಗೆ ಚಾರ್ಜರ್ ಗಾಡಿ ತೊಗೊಂಡು ಹೊಂಟೆ ಬಿಟ್ಟಿವಿ ರೀ. ಹತ್ನಿ ಒಳಗೆ ನಮ್ಮ ಮಾಮ ಕರ್ಕೋದಿತ್ರಿ, ಅವ್ರನ್ನ ಕರ್ಕೊಂಡು ಹೋಗೋದಿತ್ರಿ. ಅಂಡ್ರಿ ನಾ ಸೀದಾ ಹತ್ನಿ ಹೊಂಟಿವಿ ಹತ್ನಿ ಒಳಗೆ ನಮ್ಮ ಅತ್ತಿ ಮನೆಗೆ ಅತ್ತಿ ಮನೆಯಿಂದ ನಮ್ಮ ಮಾಮ ಕರ್ಕೊಂಡೋಗಿತ್ರಿ. ಅನಾಟ್ಲೆ ನಾವು ಹೊರಗೆ ನಿಂತೇನೆ ರೀ. ನಮ್ಮ ಮಾಮ ಕರ್ಕೊಂಡು ಗಿಚ್ಚಾಗ ರೆಡಿ ಸೀದಾ ಹೊಂಟೆ ಬಿಟ್ಟೇವ್ರಿ ನಾವು. ಯಾವ ಊರು ಅಂದ್ರೆ ಮೂಳೆಗೆ ಹೊಂಟಿದ್ರಿ ನೀವಾಗ ಮಾಮನ ರೀ. ಹೋಗುನು ನಡ್ರಿ. ಎಲ್ಲ ಒಟ್ಟಿಗೆ ಗಿಚ್ಚಿಗೆಲ್ಲ ಅಂದ್ರಾಗಿ ಹಾಕಿ ಕುರ್ಚಿಗಳು ಇಟ್ರಿ, ಎಲ್ಲ ರೆಡಿ ಮಾಡಿರಿ. ಮನೆಗಳು ಅಟ ಸಣ್ಣ ಆದ್ರೂ ಪಚ್ಚಿ ಕಾಣ್ತಾವ್ರಿ. ಒಳಗೆ POP ಅದ ಪಚ್ಚಿ ಎಲ್ಲ ತೋರಿಸ್ತೀನಿ ಬರ್ರಿ ನಿಮ್ಗೆ ಪದ್ಧತಿ ಸರಿ. ನನ್ನ ಕೈ ಎಲ್ಲ ಮಂದಿ ಬಂದೇ ಬಿಡ್ತೀರಿ. ಪುಣ್ಯಾರ ರೂಪಾಯಿ ಎಲ್ಲ ಹೇಳಿದ್ರಿ, ಎಲ್ಲರೂ ಬಂದ್ರಿ. ಅಂದ್ರೆ ನಮ್ಮ ಹುಡುಗ ಹೊಲಿಯಂಗೆ ನಿಂತಿತ್ತು ನೋಡ್ರಿ ಇಲ್ಲಿಂದ. ನನಗಂಟ್ಲೆ ಅಡುಗೆ ಕಡೆ ಬಂದಿರಿ. ಅಡುಗೆ ಚಪಾತಿ ಒನಿಗೆ ಎಲ್ಲ ರೆಡಿ ಮಾಡಿತೀರಿ. ಎಲ್ಲ ಮುಗಿಸ್ಕೊಂಡು ಒಳಗೆ ಪೂಜೆಗೆ ಬಂದ್ರಿ. ಪೂಜೆ ಎಲ್ಲ ಮಾಡಿರಿ. ಎಲ್ಲ ದೇವ್ರಿಗೆಲ್ಲ ಕಾಲು ಬಿದ್ದ ರೂಮ್ಗಳು ತೋರಿಸ್ಕೊಂಡು ಬರ್ರಿ. ಇಲ್ಲಿ ಜಗಲಿ ಕೋಲಿ ಹೆಂಗೈತ್ರಿ. ಇದು ಅಡುಗೆ ಒಣೀರಿ ಕಿಚನ ಎಲ್ಲ ಗೋರಿ ಅದೆಲ್ಲ ಕಳಿಸಿ ಎಲ್ಲ ತಂದು ಇಟ್ಟಿರಿ. ಅಂಟ್ಲೆ 9 ಥರ ನವಗ್ರಹ ಪೂಜೆನ ಹಾಕಿರಿ. ಈ 9 ಥರ ನವಗ್ರಹ ಪೂಜೆ ಹಾಕತ್ತಾರ ಅಂದ್ರೆ ಮನೆಯೊಳಗೆ ಏನೇ ಗ್ರಹ ಇದ್ರೆ ಎಲ್ಲ ಹೊರ ಒಲೆ ತಂದು ಹಾಕ್ತಾರೆ ಗ್ರಹ ರೀ. ಎಲ್ಲ ಸಿಂಕ್ರಿ ಇಲ್ಲ ಬಾತ್ರೂಮ್ ಎಲ್ಲ ಪದಸ್ರಿ ಅನಾಹುತ ಮಾಡಿರಿ. ಅದು ನಮ್ಮ ದೊಡ್ಡ ಮಾಮನಾದ್ರೆ ಇದು ನಮ್ಮ ಸಣ್ಣ ಮಾವನ ಮನೆ ರೀ. ಇಬ್ಬರು ಮನೆ ಶಾಂತಿ ಒಂದು ದಿವಸ ಇದ್ದು ರೀ. ಅಂಟ್ಲೆ ನಾವು ಮನೆ ಶಾಂತಿ ಬಂದಿವಿ ರೀ. ಈಗ ಸಣ್ಣ ಮಾವ ಪೂಜೆ ಮಾಡ್ತಾರೆ, ಹಿಂದಾಸಿ ದೊಡ್ಡ ಮಾವ ಪೂಜೆ ಮಾಡ್ತಾರೆ. ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರಿಗೆ ಕಾಲು ಬಿದ್ದು ರೀ. ಇದು ನಮ್ಮ ಮಾಮ ಸಣ್ಣ ಮಾವ ಸ್ಲಾಬ್ ಕಟ್ಟಾರಿ, ದೊಡ್ಡ ಮಾವ ಪತ್ರಸ ಹಾಕ್ಯಾರಿ. ಪತ್ರಸ ಸ್ಲಾಬ್ ಎಟ್ ಖರ್ಚು ಅಂದ್ರೆ 1 ಲಕ್ಷ 1.5 ಲಕ್ಷದಾಗ ಮುಗಿದೈತೆ ರೀ. ಅಟ್ಟ ಒಂದರ ಸ್ಲಾಬ್ ಅಂದ್ರೆ ಡಿಸೈನ್ ಬೇರೆ ಆಗ್ತೈತೆ ರೀ. ಪದಸ್ರಿ ಪಚ್ಚಿ ಗಿಚ್ಚಿ ಕಿಲಿಲಿ ಆಗ್ತೈತೆ ರೀ. ಈಗ 9 ಥರದ ಎಲ್ಲ ಪೂಜೆಗೆಲ್ಲ ಮಾಡಿರಿ. POP ಅದೆಲ್ಲ ಪಚ್ಚಿ ಐತೆ ಭಾರಿ ಐತೆ ರೀ. ನಾವು ಕಡಕಾಗಿ ಹೋಗಿದ್ರು, ಪಚ್ಚೆ ಆಗಿದ್ರು ರೀ. ಒಳಗಣ ಬಾತ್ರೂಮ್ ರೀ, ಒಳಗಿನ ಒಳಗೆ ಸಿಂಕ್ ರೀ, ಪಚ್ಚಿ ಐತೆ ರೀ. ಹಳ್ಳಿ ಒಳಗೆ ಹಿಂಗೆ ಮಾಡೋದು ವಿಶೇಷ ಭಾಳ ರೀ. ಸಿಟಿ ಒಳಗೆ ಮಾಡ್ತಾರೆ. ಇದರಲ್ಲಿ ನಾವು 9 ಥರ ನವಗ್ರಹ ಐತೆ ರೀ. 9 ಥರ ನವಗ್ರಹ ಅಂದ್ರೆ 9 ಥರ ಕಾಳು ಇರ್ತಾರೆ, ಎಲ್ಲ ಥರದ ಧಾನ್ಯಗಳು ಇರ್ತಾರೆ ರೀ. ಅವ್ರಂಟು ಸ್ವಾಮಿಗಳೆಲ್ಲ ಬಂದಿರಿ. ಸ್ವಾಮಿಗಳೆಲ್ಲ ಊಟ ಕೊಟ್ಟು ರೀ. ಊಟ ಕೊಟ್ಟ ಮೇಲೆ ನಾವು ಈ ಕಡೆ ಹೊರಗೆ ಊಟ ಚಾಲು ಮಾಡಿಬಿಟ್ಟು ರೀ. ಎಲ್ಲ ಮಂದಿ ಬಕ್ರು ಬಂದಿತ್ತು ರೀ. ಈಕಾಗಿತ್ತು ಹಚ್ಚಿ ಬಂದಿತ್ತು ರೀ. ಈಗ ನಾವು ನಮ್ಮ ಅಣ್ಣಗಳು ಎಲ್ಲ ಕುಡಿಸಿ ಪದಸ್ರಿ ಊಟ ನೀಡ್ಲತ್ತಿದ್ವಿ ರೀ. ಮನೆ ಶಾಂತಿ ಇದ್ರೆ ಸೌಂಡ್ ಬೇಕಾರಿ. ಒಟ್ಟು ದನಿಗಿಡ್ಸುತ್ತ ನಾವು ಸೌಂಡ್ ಹಚ್ಚಿ ಒಟ್ಟು ಪದಸ್ರಿ ಎಲ್ಲ ಕೂತೀವಿ. ಪುಣ್ಯಾರ ರೂಪಾಯಿ ಡಬ್ಬಿ ಗಿಬ್ಬಿ ಗಿಫ್ಟ್ ಅದೆಲ್ಲ ಕೊಡ್ಲತ್ತಿರಿ. ಅರ್ಧ ಮಂದಿ ಊಟ ಮಾಡತ್ತಿದ್ರಿ. ನಾವೆಲ್ಲ ಪದಸ್ರಿ ಮುತ್ಯಾಗ ನಾವೆಲ್ಲ ಪದಸ್ರಿ ಕೂತಿದ್ರಿ. ನಾವೆಲ್ಲ ಮುಗಿಸ್ಕೊಂಡು ಊಟ ಬಂದಿವಿ ರೀ. ಸಜ್ಜಿ ರೊಟ್ಟಿ, ಚಪಾತಿ, ಶಾವಿಗೆ ಪಾಯಸ, ಒಣಗಿ ಅನ್ನ ಸಾರು ಎಲ್ಲ ಐತ್ರಿ. ಅದೆಲ್ಲ ಮುಗಿಸ್ಕೊಂಡು ಕುರ್ಚಿ ಒಳಗೆ ಗೊಳೆ ಹಾಕೋದಿತ್ತು. ಕುರ್ಚಿ ಒಳಗೆಲ್ಲ ಗೊಳೆ ಹಾಕಿದ್ರು ಪದಸ್ರಿ. ಮನೆ ಶಾಂತಿ ಆಗಿದ್ರಿ. ಮೇ 10ನೇ ತಾರೀಕು ಆಗಿತ್ತು ರೀ. ಅವಾಗ ವಿಡಿಯೋ ಮಾಡಿ ವಿಡಿಯೋ ಬಿಡ್ಲಾಕಾಗಿಲ್ಲ ರೀ. ಅನಾಟ್ಲಿ ಈಗ ಬಿಟ್ಟೇನಿ ರೀ. ಏನೋ ವಿಡಿಯೋದಾಗ ತಪ್ಪ ಇತ್ತಂದ್ರೆ ಕ್ಷಮಿಸ್ರಿ. ಎಲ್ಲ ಪುಣ್ಯಾರ ರೂಪಾಯಿನೆಲ್ಲ ಮನೆಗೆ ಹೊಂಟೀವಿ ರೀ ಎಲ್ಲರೂ ರೀ. ನಾವು ಆ ಥರಾಗ ಹೊಂಟೆ ಬಿಟ್ಟಿವಿ ರೀ ಮನೆಗೆ. ಇಷ್ಟು ಹೇಳಿ ವಿಡಿಯೋ ಇಲ್ಲೇ ಮುಗಿಸ್ತೇನೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.